ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಡೇ 2 ಊರ ಹಬ್ಬದ ಡೇ 2 ಬ್ಲಾಗ್ ಆಗಿರುತ್ತೆ. ಆ್ಯಂಡ್ ಡೇ 2 ಡೇ 3 ಬಹುಶಃ ಆಗಿರಬಹುದು. ಈಗ ಟೈಮ್ ಬಂದು ಆಲ್ಮೋಸ್ಟ್ 12:30 ಆಗ್ತಾ ಬಂತು. 8 ಗಂಟೆಗೆ ದೀಪ ಹೊರಡಿಸ್ತಾರೆ ಅಂತ ಹೇಳಿದ್ದು. ನಮ್ಮ ದೀಪ ಅವರೆಲ್ಲ ಜಾತ್ರೆ ಆಗಿ ಕುತ್ಕೊಂಡಿದ್ದಾರೆ, ತೋರಿಸ್ತೀನಿ. ಓಕೆ ಗೈಸ್, ನೋಡಿ ಈ ಥರ ಅವ್ರು ರೆಡಿಯಾಗಿರೋ ಫ್ರಸ್ಟ್ರೇಷನ್ ಹಿಂಗೆ ಆಡ್ತಾರೆ. ಬಟ್ ಬ್ಯೂಟಿಫುಲ್ ಆಗಿ ಕಾಣಿಸ್ತದೆ. ಈ ಡ್ರೆಸ್ ಬಂದ್ಬಿಟ್ಟು ನಾವು ದೀಪಾವಳಿಗೆ ಅಂತ ಹೊಲಿಸಿದ್ದು. ಅದಾದಮೇಲೆ ಹಾಕ್ಕೊಂಡಿರಲಿಲ್ಲ, ಇವಳು ಒಂದ್ಸತಿ ಹಾಕ್ಕೊಂಡಿದ್ಲು ಅಷ್ಟೇ. ಅದಕ್ಕೆ ಸ್ವಲ್ಪ ಚೇಂಜಸ್ ಮಾಡಿ ಇದಿನ್ನೂ ಸಕ್ಕದಾಗಿ ಟರ್ನ್ ಆಗಿದೆ. ಬಟ್ ನಾನು ಮಿಸ್ ಮಾಡ್ಕೊಂಡೆ, ಅನ್ಫಾರ್ಚುನೇಟ್ಲಿ ನಾನೇನು ಮಾಡೋಕ್ಕಾಗಲಿಲ್ಲ. ಬಟ್ ಇವರು ನೋಡಿ ಖುಷಿ ಪಡ್ಬೇಕಷ್ಟೆ. ಇದು ನೋಡ್ರಿ ಹೆಂಗೆ ನೋಡ್ತಾ ಇದೆ, ಮೂದೇವಿ ಮುಖ ಯಾವಾಗೂ ಡ್ಯಾಪ್. ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನೀನು ಅಪ್ಪಿಲ್ಲೋ ಎತ್ತು ದೀಪು, ಒಂದು ನಿಮಿಷ. ಇವ್ರು ರೆಡಿ ಆಗಿರೋದಿರ್ಲಿ. ವಾಟ್ ಇಸ್ ದಿಸ್ ಬೀಪ? ಲೋಟಸ್ ಎಲ್ಲ ತೊಗೊಂಡು ಬಂದು ಲೋಟಸ್ ಮೆಹಂದಿ ಹಾಕಿಸ್ಕೊಂಡು ಫೋಟೋ ಶೂಟ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನಲ್ಲಿದ್ದರೆ ಆ ದೇವ್ರಿಗೆ ಆಸೆ ಇಲ್ಲ ನಾನು ಮಾಡೋದು, ಅದಕ್ಕೆ ಕೆಟ್ಟೋಯ್ತದು. ಎನಿವೇಸ್, ಬಟ್ ಇವ್ರು ನೋಡಿ ಖುಷಿ ಪಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವ್ರ ಹೇರ್ ಸ್ಟೈಲ್ ನಂಗೆ ತುಂಬ ಇಷ್ಟ ಆಯಿತು. ತುಂಬ ಅಂದರೆ ತುಂಬ ಸಿಂಪಲಾಗಿ, ಚೆನ್ನಾಗಿ, ಬ್ಯೂಟಿಫುಲ್ಲಾಗಿ ಎಲ್ಲ ಥರನೂ ಇದೆ. ನಮ್ಮ ರಶ್ಮಿ ಜಡೆ ಇವಾಗ ಎಲ್ಲರಿಗಿಂತ ಉದ್ದ ಕೂದಲಿರೋದು. ಆ್ಯಕ್ಚುಲಿ ಇವಳ್ದು ಈ ಟೇಪ್ ಫಿನಿಶಿಂಗ್ ನಂಗೆ ತುಂಬ ಇಷ್ಟ ಆಯಿತು. ದೀಪಗೂ ಇದೆ, ಇವಳಿಗೂ ಇದೆ, ಸೇಮ್ ಹೇರ್ ಸ್ಟೈಲು ಇಬ್ಬರಿಗೂ ಕೂಡ. ಬಟ್ ಇವಳು ಒಂದು ಮಾಟಿ ಒಂದು ಎಕ್ಸ್ಟ್ರಾ ತೊಗೊಂಡ್ಬಿಟ್ಟವಳೆ ಗೈಸ್. ಇವಳು ನಮ್ಮ ದೀಪದು ಇಲ್ಲೆಲ್ಲ ಕಟ್ಟಿಂಗ್ ಮಾಡಿಬಿಟ್ಟು ಸ್ವಲ್ಪ ಆಚೆ ಬಂದ್ಬಿಡ್ತು. ನಮ್ಮನೆಯ ಸುಂದರಿಯರು. ಆ್ಯಂಡ್ ಮೇನ್ ಪಾರ್ಟ್ ಇಲ್ಲಿ ದೀಪಗಳನ್ನ ರೆಡಿ ಮಾಡಿ ಇಟ್ಟಿದ್ದಾರೆ ನಮ್ಮ ಮಮ್ಮಿ ಎಲ್ಲನೂ ಕೂಡ. ಇನ್ನೇನಿದ್ರು ಹೋಗಿ ಬೆಳಗ್ಕೊಂಡು ಬರಬೇಕಷ್ಟೇ. ನಮ್ಮ ಮಾವ ಎಲ್ಲ ಹೇಳ್ತಾ ಇದ್ದಾರೆ ನಿಮ್ಮ ಮನೆ ಕಡೆ ಬರೋದು 4 ಗಂಟೆ ಆಗುತ್ತೆ ಅಂತಂದ್ಬಿಟ್ಟು. ನೋಡೋಣ ಎಷ್ಟೊತ್ತಾಗುತ್ತೆ ಅಂತಂದ್ಬಿಟ್ಟು. ಬಟ್ ಬ್ಯೂಟಿಫುಲ್ ಆಗಿದೆ. ನಾವೇನು ಓವರ್ ಡ್ರಾಮಾ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಏನಪ್ಪ, ಅದು ಕಳಸ ಥರ ಎಲ್ಲ ಬರುತ್ತಲ್ಲ, ಅದನ್ನು ಮಾಡ್ಸೋಣ ಅಂದ್ಕೊಂಡ್ರಿ. ಬಟ್ ಅದಕ್ಕೆ ಬರ್ತೇ ಇಲ್ಲ, ಅಷ್ಟೆಲ್ಲ ಕಾಸು ಹೇಳಿದ್ರು. ಸರಿ ಸಾಕು ನಮಗಿದೆ ಅಂತಂದ್ಬಿಟ್ಟು ಮಲ್ಲಿಗೆ ಹೂವಿಂದು ಈ ಏನು ದೀಪನ ಅನ್ನೋದು, ಇದನ್ನ ದೀಪ ತಾನೆ ಅನ್ನೋದು, ಈ ದೀಪನ ನಾವು ಮಾಡಿಸ್ತೀವಿ. ಸಾಕಿದು ಅಂತಂದ್ಬಿಟ್ಟು. ಬಟ್ ಅದೇನೇ ಸಾಕು, ಅದನ್ನೇ ಹೊತ್ಕೊಂಡು ಓಡಾಡಿದ್ರೆ ಸಾಕಾಗ್ಬಿಟ್ಟಿದೆ. ಆಗೋಳಿ ಇವಳೊಬ್ಬಳು ಬಂದ್ಲು ಪಾಪ. 8 ಗಂಟೆಗೆಲ್ಲ ರೆಡಿ ಆಗ್ಬಿಟ್ಟು ನಮ್ಮ ಸುಂದರಿಯರು ಓಡಾಡ್ತಾ ಇದ್ದಾರೆ. ಬಟ್ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದಾರೆ. ಇವಳು ಅಷ್ಟೇ ತುಂಬ ಚೆನ್ನಾಗಿ, ಹೇರ್ ಸ್ಟೈಲು ಕೂಡ ಚೆನ್ನಾಗಿ ಬಂದಿದೆ. ನೈಸ್. ಏನು ಹೇಳ್ತಾ ಇದ್ದೆ, ಇನ್ನೊಬ್ರು ಲೇಡಿ ಬಂದರು ನಮ್ಮತ್ತೆ. ಇವರು ಸಿಂಪಲ್ ಮೈಸೂರು ಸಿಲ್ಕ್ ಹಾಕ್ಕೊಂಡು ರೆಡಿ ಆಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಲೇಡಿ ನಮ್ಮ ಮಮ್ಮಿ ರೆಡಿ ಆಗಿಲ್ಲ. ಧಾರಣಿ ಒಬ್ಳು ರೆಡಿ ಆಗಿದ್ದಾಳೆ ಅಷ್ಟೇನೆ. ತೋರಿಸ್ತೀನಿ. ಧಾರಣಿಗೆ ಫೋಟೋ ಫ್ಯಾಂಟಸಿ ಜಾಸ್ತಿ ಒಂದು ಸ್ವಲ್ಪ. ಬಟ್ ಅವಳು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಎಲ್ಲರೂ ರೆಡಿ ಆಗಿದ್ದಾರೆ. ಇಲ್ಲೊಬ್ರು ನಮ್ಮ ಅತ್ತೆ, ಅವರು ಕೂಡ ರೆಡಿ ಆಗಿದ್ದಾರೆ. ನಮ್ಮ ಅಜ್ಜಿನೂ ರೆಡಿ. ಇನ್ನೇನಿದ್ರು ದೀಪ ಒಡಿಸ್ಕೊಂಡು ಹೋಗೋರು ಬರಬೇಕು, ಅವ್ರು ಬಂದಿಲ್ಲ. ಆ್ಯಂಡ್ ಇವ್ರ ಮನೇಲಿ ದೀಪಗಳೆಲ್ಲ ನೀವು ನೋಡ್ಬೋದು. ಆದರೆ ಅವ್ರು ಮಲ್ಲಿಗೆದು ಮಾಡಿಸಿಲ್ಲ. ಅವ್ರು ಸಿಕ್ಕಾಪಟ್ಟೆ ಬಡ್ಜೆಟ್ ಫ್ರೆಂಡ್ಲಿ. ಅವರು ಸುಗಂಧರಾಜ ನಮಗೆ ಸಾಕು, ಯಾವ್ದು ಮಾಡಿದ್ರು ದೇವ್ರು ಸ್ವೀಕರಿಸ್ತಾನೆ ಅಂದ್ಬಿಟ್ಟು ಅವರು ಇದ್ರಲ್ಲಿ ಮಾಡಿದ್ದಾರೆ. ಪರವಾಗಿಲ್ಲ, ಅವ್ರವ್ರ ಚಾಯ್ಸ್ ಅದು. ಬಟ್ ಇದು ಕೂಡ ಚೆನ್ನಾಗೇ ಇದೆ. ಇದು ವೆಯ್ಟ್ಲೆಸ್ ಇರುತ್ತೆ ಅನ್ಸುತ್ತೆ. ಇದನ್ನೇ ಮಾಡಿಸ್ಬೋದಾಗಿತ್ತು ಆರಾಮಾಗಿ. ಇವ್ರ ಮನೇಲೂ ಪೂಜೆ ಗೀಜೆ ಎಲ್ಲ ಆಯಿತು. ಇನ್ನೇನಿದು, ಇವತ್ತು ನಿದ್ದೆ ಇಲ್ಲ. ಇನ್ನು ನಾಳೆ ರಾತ್ರಿ ಮಾಂಸ ಊಟ ತಿಂದು ನಾಳೆ ಮಲ್ಕೊಬೇಕು. ಅಲ್ಲೊಬ್ನು ನಿದ್ದೆ ರಾಯ. ಅವರು ದಿಂಡುಗಳೆಲ್ಲ ಡಿವೈಡ್ ಮಾಡ್ತಾ ಇದ್ದಾರೆ. ಅಲ್ಲ, ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 1:30 ಆಯ್ತು. 1:30 ಆದ್ರೂ ಇಲ್ಲೇ ಅವರು. ಇವಳು ನೋಡ್ರಿ ವೆಂಕಟೇಶ್ವರ್ನು.
ನಂಗೆ ಬಲೆ ಖುಷಿ ಆತೈತೆ ಯಾಕ ಏನಮ್ಮ ಮತ್ತೆ ಉಳ್ಕೊಂತಾಳು ನೆಕ್ಸ್ಟ್ ಬಂದ್ಬಿಟ್ಟೈತೆ ನಮ್ ಸೀರೆ ಉಡ್ಸಕ್ ಹೋಗಕ್ ಇಷ್ಟ. ಮುಚ್ಚೆ ನೀಟಾಗೆ ಉಡ್ಸ್ತೆ ಇಲ್ಲೇ ಇರೋದೆಲ್ಲ ಹೇಳ್ಕೊಡ್ದು ನೋಡ್ ನಂಗೆ ಆಗಲ್ಲ. ಏನಿಲ್ಲ ನನ್ನ ಸೀರೆ ಎಲ್ಲ ನಾರ್ಮಲ್ ಆಗಿ ನಾನೇ ಒಪ್ಕೊಂಬಿಟ್ಟೆ ಆಮೇಲೆ ಪರವಾಗಿಲ್ಲ ಬಿಡು ಎಲ್ಲ ಹೋಗ್ಲಿ ಅಂತ. ಗೈಸ್ ಈ ಡ್ರೆಸ್ ಯಾವಗಳಿಗೆ ಅದನ್ನ ಹಾಕೊಳಕ್ಕೆ ಆತ ಇಲ್ಲ. ಅವಳದು ಅಷ್ಟೇ ಸೇಮ್, ನಂದು ಅಷ್ಟೇ. ಹೋದ ವರ್ಷ ಹಬ್ಬಕ್ಕೆ ತಕೊಂಡಿದ್ದು ಹಂಗೆ ಐತೆ. ಇದ್ರಾಗ ತಕೊಂಡ್ಬಿಟ್ಟಿದ್ದೀರೇನು? ಈ ತೆಗಿ ಲೋಟಸ್ ತೆಗಿದೀಪು ತೋರ್ಸೋಣ. ರಾವ್ ಕಾಲ್ದಾಗ ಕರೆಕ್ಟ್. ಏನೋ ಖಾಲಿ ಹೊಡಿತೈತೆ ತೋರ್ಸಕ್ ಬಂದಿರೋದು. ಖಾಲಿ ಬೋಡಿ ನಮ್ಮನೆಗೆ ಬರ್ತೀನಿ. ಓಹೋ ಅದಿರಲ್ಲ ಗುದ್ರಿ ಹೋಗ್ತದೆ. ಎಲ್ಲೋಗ್ಲಿ ಹೋಗಿ ಕಲರ್ ಕಟ್ಕೊಂಬಿಡಿ ಹೇಳ್ತೀನಿ. ನಿಮ್ ಕುಂಕುಮ ಇಕ್ಕೊಂಡ್ರೆ ಕಲರ್ ಕಟ್ಕೊಂಡ್ಬಿಡ್ತಾನೆ. ಸಿಂಗಾರ್ ತಕೊಂಡಿದ್ದೀನಿ. ಇಕ್ಕೋ ಹೋಗಮ್ಮ. ಸಿಂಗಾರ್ ಮೈಸೂರು ಸಿಲ್ಕ್ ಸೀರೆ. ಸಿಂಗಾರ್ ಅಲ್ಲ ಅದು ಸಿಂಗಾರ್. ಎನಿವೇಸ್ ಲೋಟಸ್ ಅಲ್ಲಿ ಹೇರ್ ಸ್ಟೈಲ್ ಮಾಡ್ಕೊಡೋಣ, ಹೇರ್ ಆಕ್ಸೆಸರೀಸ್ ತರ ಮಾಡ್ಕೊಡೋಣ. ಆಗೋಗೈತ್ಲೆ ಒಟ್ನಾಗೆ ಎಮ್ಮು. ಇವತ್ತು ಬೆಳಗ್ಗೆ ನಾವು ದೀಪು ಏನೋ ನಿನ್ ಫ್ರಸ್ಟ್ರೇಷನ್ ಎಲ್ಲ ನನ್ನ ಮೇಲೆ ತೋರಿಸ್ಬೇಡೆ. ಲೋಟಸ್ನ ತಲೆಗೆ ಇಟ್ಕೊಳ್ಳೋಣ ಹೂವು ಥರ, ಸುತ್ತೂರ ಮಲ್ಲಿಗೆ ಹೂವು ಇಟ್ಕೊಂಡು ಅಂತ ಅಂದ್ಬಿಟ್ಟು ಈ ರೀತಿ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ನಾಳೆ ಚೆನ್ನಾಗಿರುತ್ತೆ ಹೇರ್ ಸ್ಟೈಲ್ ಅಂತೂ. ನನಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅದಮ್ಮ ಮೇಕಪ್ ಎಲ್ಲ ಒರೆಸ್ಬೇಕು ಆಮೇಲೆ. ಬೇಡ ಬೇಡ, ಇದಕ್ಕೆ ಡ್ರೆಸ್ ತಗ್ಲಾಕೊಂಡು ಓದ್ತಾರ್ರಿ. ಆಗ ರಾತ್ರಿಯಿಂದ ಕುತ್ಕೊಂಡೆ ಎಲ್ಲ ಶೇಡಾಗಿ ಹೋಗ್ತದ. ರಶ್ಮಿ ನಿದ್ದೆ ಹೋಗಿ ಶೇಡಾಗಿ ಹೋಗೈತಮ್ಮ. ಎಲ್ಲ ಚೆನ್ನಾಗಿದೆ ಬ್ರೈಟ್ ಆಗಿ ಬೆಳಕಲ್ಲ ಸೀನಿನ ಟೆಚಪ್ಪು. ನಾನೊಬ್ಳೆ ನಾರ್ಮಲ್ ಆಗಿರೋದು, ವಾಲೆ ಇಲ್ದಿರೋ ಒಂಚೂರು ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ಈ ಬಟ್ಟೆ 1,500,000 ಕೊಟ್ಟು ತಕೊಂಡಿದ್ದಮ್ಮ. ನಾನೊಬ್ಳೆ ಚೆನ್ನಾಗಿ ಹಾಕಿರೋದು ಇದನ್ನ ಅಲ್ಲ. ಏನ್ ತಕೊಂಡಿದ್ದೀನ? ಏನ್ ಕಂದ್ರೆ ನನ್ನ ಬರ್ಡೇ ಎಲ್ಲೇ ತಂದ್ರಿ ಬಂದು 4 ಗಂಟೆ ಆಗ್ತಾ ಬಂತು. ಇವಾಗ ಬಂದಿದ್ರೆ ನಾವು ಒಂದು ರೌಂಡ್ ನಿದ್ದೆ ಕೂಡ ಆಯಿತು. ಜನ ಜಾತ್ರೆ. ಇದು ನಾನು ನೆಕ್ಸ್ಟ್ ಡೇ ವ್ಲಾಗನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ತಮ್ಮಂದು ಎಂಗೇಜ್ಮೆಂಟ್. ನನ್ನ ತಮ್ಮ ಅಂದರೆ ಸ್ವಂತ ತಮ್ಮ ಅಲ್ಲ, ನಮ್ಮ ದೊಡ್ಡಪ್ಪನ ಮಗಂದು. ಆ್ಯಂಡ್ ಇವಾಗ ಹೋಗ್ತಾ ಇದ್ದೀವಿ. ನಮ್ಮ ಮಮ್ಮಿ ಮತ್ತು ಅಜ್ಜಿ ಹೋದ್ರು ಆಲ್ರೆಡಿ ಆಟೋದಲ್ಲಿ. ಇವಾಗ ನಾವು ಇನ್ನೊಂದು ಕ್ಯಾಬ್ ಬುಕ್ ಮಾಡಿದ್ದೀರಿ, ಹೋಗಬೇಕು. ನಾನು ದೀಪು ರಶು ಒಂದು ಕ್ಯಾಬಲ್ಲಿ ಹೋಗೋಣ ಅಂತ ಹೇಳಿ. ನಮ್ಮ ವೈಬ್ಗೆ ಎಷ್ಟು ಚೆನ್ನಾಗಿ ಮೆಹಂದಿ ಎಲ್ಲ ಸೆಟ್ ಆಗ್ತಿದೆ ಅಂದರೆ. ನನಗೆ ಸೀರೆ ಉಟ್ಕೋಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ಸೀರೆ ಎಲ್ಲ ನಮ್ಮನೇಲೆ ಇತ್ತು. ಹಾಗಾಗಿ ಮತ್ತೆ ಯಾರು ಹೋಗಿ ತರ್ತಾರೆ ಅಂತ ಹೇಳಿ ನಾನು ರಶ್ಮಿ ಡ್ರೆಸ್ಸನ್ನು ಹಾಕ್ಕೊಂಡು ಹೊರಟೆ. ತುಂಬ ಜನ ಈ ಲಿಂಕ್ ಕೇಳ್ತಿದ್ರು, ಈ ಡ್ರೆಸ್ ಲಿಂಕು. ಇದು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ಪೂರಿ ತಿಂತಾ ಇರಲ್ಲಿ ಖಾಲಿ ಮಾಡ್ತಾರೆ ನೀವು. ಫಸ್ಟು ರಮೇಕ, ಆಮೇಲೆ ಸೆಕೆಂಡು ಸೋಮೇಕ, ಥರ್ಡ್ ಇವಳು, ಆಮೇಲೆ ಫೋರ್ತ್ ನಾನೇ ಗೈಸ್. ನಾನೇ ಬರೀ ಪ್ರಾಣಿಗಳು ನೋಡೋದು, ಬಾಳೆಹಣ್ಣು ಕೊಡೋಕೆ ಹೋಗೋದು. ಬಂಗಾರಿ ಮಾತಾಡ್ಸ ಮಂಕಿನಾ
ಕೊಡಮ್ಮ ಬನಾನಾ ಕೊಡ್ತಾರ ನೋಡೋಡು ಗೋ ಏನ್ ದಿಗ್ಲಿಲ್ಲ ಚಾಮಿ ಅದು ಹನುಮಾನ್ ಹೋಗು ಹೋಗು ಕೊಡೋಗು ನಾನು ಕೊಡಿಸ್ತೀನಿ ಅಲ್ಲ ಅಮ್ಮಮ್ಮ ಇಟ್ಕೊಂತಾರ ಹೋಗು ಬಾ ಅಮ್ಮಮ್ಮ ಇಟ್ಕೊಂತೀನಿ ಬಾರೆ ಮಗನೇ ಚಿಲ್ಟಿ ಕೊಡ ಕೊಡ ಮಗರಿ ಬೇಗ ಜಾಸ್ತಿ ಬಂದ್ಬಿಡ್ತು ಕೊಟ್ಬಿಡು ಅದ ಇನ್ನೊಂದು ಕೊಡ ಹನುಮಾನ್ ಚಿನಿ ಹಂಗೆ ಬಂಗಾರಿ ಬಂಗಾರಿ ಕೊಟ್ಟ ಮನೆ ಮಾತಾಡ್ಸ್ಲಮ್ಮ ಎಲ್ಲ ಬೇಬಿಗಳು ನೀವಳು ನಡಿ ಹೋಗೋಣ ನಡಿ ಮತ್ತು ಎಂಗೇಜ್ಮೆಂಟ್ ಮುಗಿಸ್ಕೊಂಡು ನಮ್ಮ ಮನೆಗೆ ಹೊರಟುಬಿಟ್ಟೆ ನಮ್ಮ ಮನೆಗೆ ಹೋಗಿದ್ದಾದ್ಮೇಲೆ ನಾರ್ಮಲ್ ಆ್ಯಸ್ ಯೂಶ್ವಲ್ ನನ್ನ ಡೈಲಿ ರುಟೀನ್ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಎದ್ದೇಳು ನನ್ನ ಕೆಲಸ ಮುಗಿಸು ಮತ್ತು ಮಧ್ಯಾಹ್ನ ಶುಕಿನ್ ಟೇಕ್ ಕೇರ್ ಮಾಡು ಮಲಗಿಸು ತಿನ್ನಿಸು ಮತ್ತು ಸಾಯಂಕಾಲ ಆ್ಯಸ್ ಯೂಶ್ವಲ್ ನನ್ನ ಡೇ ಬ್ಯುಸಿಯಾಗಿಯೇ ಇರುತ್ತೆ ಅಲ್ಲಿ ವೀಲೋ ಮಾಡಕ್ಕಮ್ಮ ಯಾವುದು ಬೇಕು ಬಾಕ್ಸ್ ಕಟ್ ಮಾಡಬೇಕು ಅದಕ್ಕೂ ಮುಂಚೆ ಒಂದು ಹ್ಯೂಜ್ ನೈಕಾ ಪಾರ್ಸೆಲ್ ರಿಸೀವ್ ಆಯಿತು ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಬಿಡೋಣ ಮತ್ತು ಅದೊಂದು ವೆಬ್ಸೈಟ್ ತೋರಿಸೋ ಅವಶ್ಯಕತೆ ಇರಲ್ಲ ಅಂತ ಹೇಳಿ ಈಗಲೇ ತೋರಿಸ್ತಾ ಇದ್ದೀನಿ ನಂಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ಮಾತ್ರ ಮಾಡಿದ್ದೀನಿ ಮೇಕಪ್ಗೂ ಸ್ವಲ್ಪ ಏನೇನೋ ಲೈನರ್ಸ್ ಎಲ್ಲ ಮನೆಗೆ ಇರುವಂಗಾರೆ ಇದು ಏನ್ ಗೊತ್ತಾ ಪಾಪ ಇದಕ್ಕೆ ಇದರಲ್ಲಿರೋ ವಸ್ತುಗಳಿಗೆ ಆಲ್ಮೋಸ್ಟ್ ನನಗೆ 3100 ಚಿಲ್ಲರೆ ಆಯಿತು ನಾನು ಲಿಂಕ್ಸ್ ಸಿಕ್ಕೋದ ಲಿಂಕ್ಸ್ ಎಲ್ಲ ಹಾಕ್ತೀನಿ ಇಲ್ಲದೆ ಹೋದರೆ ಇಲ್ಲ ಅಷ್ಟೇ ಸಿಕ್ಕೋಂಥದ್ನೆಲ್ಲ ಹಾಕ್ತೀನಿ ಆದರೆ ಫಸ್ಟ್ ಅಲ್ಲಿ ಬಂದು ಏನಿದೆ ಒಂದು ಕೆ ಬ್ಯೂಟಿ ಕಾಜಲನ್ನು ಆರ್ಡರ್ ಮಾಡಿದ್ದೆ ನನಗೆ ಈ ಕಾಜಲ್ ಬಗ್ಗೆ ತುಂಬ ಕೇಳ್ತಿದ್ದೆ ಸರಿ ಆಯಿತು ಇದನ್ನು ನೋಡ್ಬಿಡೋಣ ಅಂಥೇಳಿ ಒಂದು ಕಾಜಲನ್ನು ಆರ್ಡರ್ ಮಾಡಿದ್ದೆ ಜೊತೆಗೆ ಇನ್ಸೈಟ್ದು ಐಬ್ರೋ ಎನ್ಹಾನ್ಸರ್ ಇದು ನನಗೆ ಪರ್ಸ್ನಲ್ ಯೂಸ್ಗೆ ದೀಪು ಹತ್ರ ಇತ್ತು ನಾನು ಇದನ್ನು ಯೂಸ್ ಮಾಡಿದೆ ನಂಗೆ ತುಂಬ ಇಷ್ಟ ಆಯಿತು ಸೊ ನಾನೊಂದು ಕೂಡ ಆರ್ಡರ್ ಮಾಡಿಕೊಂಡೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ತುಂಬ ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ನಂಗೆ ತುಂಬ ಇಷ್ಟ ಆಯಿತು ಒಂದ್ಸತಿ ಟ್ರೈ ಮಾಡಿ ತುಂಬ ಅಫೋರ್ಡಬಲ್ ರೇಂಜ್ ಇದೇನು ಅರೌಂಡ್ 155 ರೂಪಾಯಿ ಇದರಲ್ಲಿ ಕೊಟ್ಟಿದ್ದಾರೆ ಆಫರ್ ಎಲ್ಲ ಹೋಗಿ 135ಗೆಲ್ಲ ಸಿಗ್ಬೋದು ಅನ್ಕೋತೀನಿ ಶುಕ್ಕಿ ಬೆಸ್ಟ್ ಎವರ್ ಬೆಸ್ಟ್ ಅಂತಂದ್ರೆ ಲೈನರ್ ಇದು ಮೇಬ್ಲಿನ್ ನ್ಯೂಯಾರ್ಕ್ ಲೈನರು ದಿ ಬೆಸ್ಟ್ ಈ ಕಲೆ ಬಾ ದಿ ಬೆಸ್ಟ್ ಲೈನರ್ ಇದು ತುಂಬಾನೇ ಚೆನ್ನಾಗಿರುತ್ತೆ ಸ್ಮಡ್ಜ್ ಪ್ರೂಫ್ ಆಗು ಕೂಡ ಇರುತ್ತೆ ಚೆನ್ನಾಗಿದೆ ಸರಿ ಅದೊಂದು ಇರ್ಲಿ ಅಂತ ಅಂದ್ಬಿಟ್ಟು ಖಾಲಿ ಆಗಿತ್ತು ನನ್ನ ವ್ಯಾನಿಟಿಯಲ್ಲಿ ಸೈಡ್ಸ್ಗೆಲ್ಲ ಹಾಕೋಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ಅದೊಂದು ಆರ್ಡರ್ ಮಾಡಿದೆ ಆ್ಯಂಡ್ ಇದು ಬಂದು ರೆನೆ ಕಾಜಲ್ನ ಆರ್ಡರ್ ಮಾಡಿದ್ದೆ ಇದು ಬಂದು ನನಗೆ ಪರ್ಸ್ನಲಿ ನನ್ನ ಪರ್ಸ್ನಲ್ ಯೂಸ್ಗೆ ನೋಡ್ತೀನಿ ನಂಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನಾನು ಇಟ್ಕೋತೀನಿ ಆ್ಯಂಡ್ ಪರ್ಸ್ನಲ್ ಯೂಸ್ಗೆ ಸಾಕು ಅನ್ನೋಂಥದ್ದನ್ನ ಇದು ತುಂಬಾ ಲಾಂಗ್ ಲಾಸ್ಟಿಂಗ್ ಇರುತ್ತೆ ಇದು ಮತ್ತು ಕೆ ಬ್ಯೂಟಿ ಕಾಜಲ್ ಎರಡೂ ಕೂಡ ತುಂಬ ಲಾಂಗ್ ಲಾಸ್ಟಿಂಗ್ ಇರುತ್ತೆ ಅಂತ ಹೇಳಿ ನೋಡಿದೆ ನಾನು ತುಂಬಾ ರಿವ್ಯೂಸು ಸರಿ ಅಂತ ಎರಡನ್ನೂ ಆರ್ಡರ್ ಮಾಡಿದೆ ಇದು ಸ್ವಲ್ಪ ಪ್ರೈಸಿ ಇದು ಅರೌಂಡ್ 3 ಚೇಂಜ್ ಆಗುತ್ತೆ 350 ಸಮಥಿಂಗ್ ಏನೋ ಆಗುತ್ತೆ ಇದು ಬಂಗಾರ ಏನಕ್ಕೆ ಕಟ್ ಮಾಡಾಕ್ದೆ ಅದನ್ನ ಸರಿ ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ಹ್ಯಾಂಡ್ ಕ್ರೀಮನ್ನು ಮಾಡಿದ್ದೆ ನಂಗೆ ಚಿಕ್ಕ ವಯಸ್ಸಿಂದನೂ ಅಂದರೆ ಕಾಲೇಜ್ ಡೇಸಿಂದನೂ ನಂಗೆ ತುಂಬ ಇಷ್ಟ ಹ್ಯಾಂಡ್ ಕ್ರೀಮ್ಸ್ನ ಬಳಸಬೇಕು ಅಂತ ಹೇಳಿ ಇತ್ತೀಚೆಗೆ ಆ ಫ್ಯಾಂಟಸಿ ಹೊರಟೋಗ್ಬಿಟ್ಟಿತ್ತು ನನಗೆ ಆಮೇಲೆ ಸರಿ ಆಯಿತು ನೋಡಿದೆ ಸರಿ ಟ್ರೈ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ಒಂದು ಆರ್ಡರ್ ಮಾಡೇ ಬಿಟ್ಟೆ ಇದು ನೈಕಾ ಅವ್ರದ್ದು ಫ್ರೆಶ್ ಲ್ಯಾವೆಂಡರ್ ಆ್ಯಂಡ್ ಹನಿ ಅಂತ ಹೇಳ್ಬಿಟ್ಟು ಈ ಏನಪ್ಪ ಫ್ಲೇವರ್ನಿಂದ ಮಾಡಿದ್ದೆ ಇದರಲ್ಲಿ ತುಂಬ ಇದೆ ಕುಕುಂಬರ್ ಇದೆ ಆ್ಯಂಡ್ ಸ್ಟ್ರಾಬೆರಿ ಎಲ್ಲ ಬೆರೀಸು ಫ್ಲವರ್ ಫ್ಲೇವರ್ಸ್ದು ತುಂಬ ಆಪ್ಷನ್ಸ್ ಇದ್ದಾವೆ ನನಗೆ ಲ್ಯಾವೆಂಡರ್ ದಿ ಬೆಸ್ಟ್ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಅದನ್ನು ಆರ್ಡರ್ ಮಾಡಿದೆ ಒಂಚೂರು ಟ್ರೈ ಮಾಡೋಣ ಇದು ನಾನು ನೈಸ್ ಮೈಲ್ಡಾಗಿ ಚೆನ್ನಾಗಿದೆ
ಇಲ್ಲ ದೀಪ ಚಿಚ್ಚಿ ಹತ್ರ ಐತೆ. ಇದು ನನಗೆ ಪರ್ಸ್ನಲ್ ಯೂಸ್ಗೆ ಸನ್ಸ್ಕ್ರೀನನ್ನು, ಬಾಡಿ ಸನ್ಸ್ಕ್ರೀನನ್ನು ಒಂದು ಆರ್ಡರ್ ಮಾಡಿದ್ದೆ, ಬಾಡಿ ಕಮ್ ಫೇಸ್ ಇದು. ಇದು ಬಂದ್ಬಿಟ್ಟು ಸನ್ ಸ್ಕೂಪ್ ಅವ್ರದ್ದು ಆರ್ಡರ್ ಮಾಡಿದ್ದೆ. ಇದು ಕೂಡ ತುಂಬ ಒಳ್ಳೊಳ್ಳೆ ರಿವ್ಯೂಸ್ ನೋಡಿದ್ದೆ. ಸರಿ ಇದನ್ನು ತೊಗೊಂಬಿಡೋಣ ಅಂಥೇಳಿ ಇದನ್ನು ಆರ್ಡರ್ ಮಾಡಿದ್ದೆ ನಾನು. ಚೆನ್ನಾಗಿದೆ ಅಂತ ಅನ್ಕೋತೀನಿ, ಬಟ್ ಚೆನ್ನಾಗಿರಲಿ, ಹೋಪ್ಸು ಅಂತ ಅನ್ಕೋತೀನಿ. ನನಗೆ ಯಾಕಂತಂದರೆ ನನಗೆ ಸಿಕ್ಕಾಬಡೆ ಸೆನ್ಸಿಟಿವ್ ಸ್ಕಿನ್, ಸೂಪರ್ ಸೆನ್ಸಿಟಿವ್ ಸ್ಕಿನ್ನು. ಬೇಗ ಏನಾಗ್ತರೂ ಬೇಗ ರಿಯಾಕ್ಟ್ ಆಗುತ್ತೆ. ಏನು ಆ ಥರ ಆಗದೆ ಇರಲಿ ಸಾಕು. ನನಗೆ ಇಲ್ಲಿ ಬಂದರೆ ಬೇಗ ಕೈ ಕಾಲು ಎಲ್ಲ ಟ್ಯಾನ್ ಆಗಿಬಿಡುತ್ತೆ. ನಾನು ಆಚೆ ಈಚೆ ಹೋಗ್ತಾ ಇರ್ತೀನಲ್ಲ, ಹಂಗಾಗಿ ಅಲ್ಲಾಂದರೆ ಮನೇಲೇ ಇರ್ತೀನಿ, ಏನೂ ಆಗಲ್ಲ. ಇಲ್ಲಿ ಸ್ವಲ್ಪ ಆಚೆ ಕಡೆ ಮಗು ಊಟ ಮಾಡ್ಸೋಕ್ಕಾಗಿರಲಿ, ಅದಕ್ಕೆ ಆಚೆ ಹೋದಾಗ ಒಂದು ಸ್ವಲ್ಪ ಹೋದ್ರೆ ಸಾಕು, ನಂಗೆ ಪುರ್ ಅಂತ ಹಂಗೆ ಚಕ್ ಅಂತ ಟ್ಯಾನ್ ಆಗಿಬಿಡುತ್ತೆ. ಕಲ್ಲ ಬೋಲ್ ಕಲ್ಲ ಏನ್ ಕಲ್ಲ? ನಿಂದ ಹೌದು ಕಲ್ಲ. ಕಲ್ಲ ನೀನ್ ಕೊಲ್ಲಲ್ಲ ಕಲ್ಲ. ಕೊಡು ಕಲ್ಲ ನಂಗ ಬೇಡ ಮಂಗ, ನಿನ್ನ ಬೇಬಿ ಕುಲು ಕಲ್ಲ ಮನೆ. ಈ ಪ್ಯಾಲೆಟ್ ನನಗೆ ತುಂಬಾ ಇಷ್ಟ ಆಯ್ತು, ಈ ರೆವಲ್ಯೂಷನ್ದು ಐ ಶ್ಯಾಡೋ ಪ್ಯಾಲೆಟು. ಸರಿ ಇದೊಂದು ತಗೊಂಡೇ ಬಿಡೋಣ ಅಂತ ಅಂದ್ಬಿಟ್ಟು ಇದೊಂದು ಆರ್ಡರ್ ಮಾಡಿದ್ದೆ. ಚೆನ್ನಾಗಿದೆ, ಇಟ್ಸ್ ನೈಸ್. ಇನ್ನು ನೆಕ್ಸ್ಟ್ ಬಂದು ಲವ್ ಬ್ಯೂಟಿ ಪ್ಲಾನೆಟ್ ಇಂದು ಶ್ಯಾಂಪೂ ಕಮ್ ಕಂಡೀಷ್ನರ್ ಎರಡೂ ಕೂಡ ನಾನು ಆರ್ಡರ್ ಮಾಡಿದ್ದೆ. ಇದು ಬಂದು ದೀಪು ಆರ್ಡರ್ ಮಾಡಿದ್ಲು. ನೋಡೋಣ, ನಾವು ಶ್ಯಾಂಪೂ ಚೇಂಜ್ ಮಾಡಿ ನೋಡೋಣ ಅಂತ ಅಂದ್ಬಿಟ್ಟು ಮಾತಾಡ್ತಿದ್ದಾಗ ಅವಳು ಇದನ್ನು ಆರ್ಡರ್ ಮಾಡೇ ಬಿಟ್ಲು ಮಿಂತ್ರಾದಲ್ಲಿ. ಆ್ಯಂಡ್ ಹಾಗೆ ಬಂದೇ ಬಿಡ್ತು, ಜಸ್ಟ್ ಒನ್ ಡೇಗೆ ಬಂತು ಅಂತ ಅನ್ಸುತ್ತೆ. ನಾನು ನೆಕ್ಸ್ಟ್ ಡೇ ಸ್ನಾನ ಮಾಡಿ ಯೂಸ್ ಮಾಡಿ ನೋಡಿದೆ, ಎಷ್ಟು ಚೆನ್ನಾಗಿತ್ತು ಅಂದರೆ, ನಾನು ಎಷ್ಟೊಂದು ಶ್ಯಾಂಪೂಸ್ ಯೂಸ್ ಮಾಡಿದ್ದೀನಿ, ಅಷ್ಟು ಶ್ಯಾಂಪೂ ಎಲ್ಲ ನನ್ನ ಕೂದಲು ಅಷ್ಟು ಸ್ಮೂತಾಗಿ ನನಗೆ ಯಾವತ್ತೂ ಫೀಲೇ ಆಗಲಿಲ್ಲ ಲಿಟ್ರಲಿ. ಬಟ್ ಫೀಲ್ ಆಗಿದೆ, ಲಾರಿಯಲ್ಲಿಂದೆಲ್ಲ ಯೂಸ್ ಮಾಡಿದ್ದೀನಿ, ಬಟ್ ಅದರಲ್ಲಿ ನನಗೆ ತಲೆನೋವು ಬರ್ತಿತ್ತು ಬೇಗ. ನನಗೆ ತುಂಬ ತಲೆನೋವು ಬರ್ತಿತ್ತು. ಈಗ ಇದನ್ನು ಹಾಕ್ಕೊಂಡು ನೋಡಿದೆ, ಬಟ್ ಲಿಟ್ರಲಿ ಗೈಸ್ ಟ್ರಸ್ಟ್ ಮೀ, ನಂಗೆ ಒಂಚೂರು ತಲೆನೋವು ಬಂದಿಲ್ಲ. ನಂಗೆ ಮೇನ್ ಪ್ರಾಬ್ಲಮ್ ಇರೋದೇ ತಲೆನೋವು. ಶ್ಯಾಂಪು ಈ ಥರ ಏನಾನ ಸ್ಮೆಲ್ದು ಜಾಸ್ತಿ ನಂಗೆ ಒಂಥರ ಇರಿಟೇಟ್ ಆಯಿತು ಅಂದರೆ ನಂಗೆ ತಲೆನೋವು ಬಂದುಬಿಡುತ್ತೆ. ಹಾಗಾಗಿನೇ ಅಷ್ಟುದ್ದ ಇದ್ದಿದ್ದು ಕೂದಲನ್ನ ಇಷ್ಟು ಪುಟಾಣಿಯಾಗಿ ಮಾಡಿಸ್ಕೊಂಡಿದ್ದಾಯಿತು. ನನ್ನ ಕೂದಲಿಗೆ ಸಿಕ್ಕಾಪಡೆ ತೂಕಕ್ಕೆ ನನಗೆ ತಲೆನೋವು, ಅದರಲ್ಲಿ ಈ ಶ್ಯಾಂಪು ಎಲ್ಲ ಬ್ಲೆಂಡ್ ಆಗಿ ನಂಗೆ ತಲೆನೋವು ಬರೋಕ್ಕೆ ಶುರು ಆಯಿತು. ಬಟ್ ಈಗಲೂ ಹೇರ್ ಕಟ್ ಮಾಡಿಸ್ಮೇಲೂ ಈ ರೀತಿ ಏನಾರ ಶ್ಯಾಂಪು ಏನಾರ ಬೇರೆದಾಗ್ತದೆ ತಲೆನೋವು ಬರೋಕ್ಕೆ ಶುರು ಆಗುತ್ತೆ. ಎನಿವೇಸ್ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅದಕ್ಕೆ ಜೊತೆಗೆ ಕಂಡೀಷ್ನರು ಕೂಡ ಆರ್ಡರ್ ಮಾಡಿಬಿಟ್ಟೆ ನಾನು. ಆ್ಯಂಡ್ ಲಿಂಕನ್ನು ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಟ್ರಸ್ಟ್ ಮೀ, ತುಂಬ ಚೆನ್ನಾಗಿದೆ. ಹೇರ್ ಫಾಲು ಕೂಡ ಆಗಲಿಲ್ಲ ನನಗೆ. ಒಂದೇ ಒಂದು ಕೂದಲು ಬಂದಿಲ್ಲ, ಲಿಟ್ರಲಿ ನಂಗೆ ಒಂದೇ ಒಂದು ಕೂದಲು ಕೂಡ ಉದ್ರಿಲ್ಲ. ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ನಂಗೆ ಸ್ಮೂತ್ ಆಯ್ತಲ್ಲ ಕೂದಲು, ಅದು ನಂಗೆ ತುಂಬ ಖುಷಿ ಆಯಿತು. ಸರಿ ಕೂದಲು ಸ್ಮೂತ್ನಿಂಗ್ ಆದರೂ ಮಾಡಿಸ್ಬಿಡೋಣ, ಹಾಳಾಗೋಗ್ಲಿ, ಉದ್ರಲಿ ಏನಾದರೂ ಆಗಲಿ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದೆ. ಬಟ್ ನಮ್ಮ ಮಮ್ಮಿ ಎಲ್ಲ ಬೈದಿದ್ದ ಕಾರಣ ನಾನು ಸುಮ್ಮನೆ ಆಗಿಬಿಟ್ಟೆ. ಇದೇನಿಲ್ಲ, ಜಸ್ಟ್ ನಾನು ವೆಟ್ ವೈಪ್ಸ್ನ 2 ಮೇಕಪ್ಗೆ ವೈಪ್ಸ್ ಬೇಕಾಗುತ್ತೆ ನನಗೆ. ಹಾಗಾಗಿ ಇದು 2 ಪ್ಯಾಕ್ನ ಆರ್ಡರ್ ಮಾಡಿದೆ. ಬೇಗ ಖಾಲಿ ಆಗಿಬಿಡುತ್ತೆ, ಸರಿ 2 ಇರಲಿ ಅಂತ ಅಂದ್ಬಿಟ್ಟು 2 ಪ್ಯಾಕನ್ನು ಆರ್ಡರ್ ಮಾಡಿದ್ದೆ. ಇಷ್ಟು ಗೈಸ್ ನೈಕಾ ಹಾಲ್. ನೈಕಾದಲ್ಲಿ ನನಗೆ ಪರ್ಸ್ನಲಾಗಿ ತುಂಬ ಆಸೆಪಟ್ಟು ತುಂಬ ಪ್ರೀತಿಯಿಂದ ಆರ್ಡರ್ ಮಾಡಿದ್ದಂದರೆ ಇದೆರಡನ್ನ ಅಂತ ಹೇಳ್ಬೋದು. ಕಂಡೀಷ್ನರ್ ಮತ್ತು ಶ್ಯಾಂಪೂನ ನಂಗೆ ತುಂಬ ಇಷ್ಟ ಆಯಿತು. ಎಷ್ಟು ಸ್ಮೂತ್ ಅಂದರೆ ಲಿಟ್ರಲಿ ಹಿಂಗಿರಲಿಲ್ಲ ನನಗೆ ಕೂದಲು, ಎಷ್ಟು ಸಿಲ್ಕಿಯಾಗಿ ಹಿಂಗೆ ಅನ್ನಿಸ್ತಿತ್ತು. ಈ ಥರ ಇದ್ದರೂ ಕೂಡ ಬಟ್ ಮುಟ್ಟಕ್ಕೆ ಎಷ್ಟು ಸಿಲ್ಕಿಯಾಗಿ ಅನ್ನಿಸ್ತಿತ್ತು. 1-2 ವಾಶ್ ಆದಮೇಲೆ ಇನ್ನೂ ಚೆನ್ನಾಗಿ ಆಗ್ತಿತ್ತು. ಬಟ್ ಇವತ್ತು ನಾನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಆಲ್ಮೋಸ್ಟ್ ಇವಾಗ ಟೈಮ್ 4:15-5 ಗಂಟೆ ಆಗ್ತಾ ಬಂತು. ಇವಾಗ ತನಕ ವೆಯ್ಟ್ ಮಾಡಿದೆ, ಜಸ್ಟ್ ಇವಾಗ ಬಂತು ನನಗೆ ಡೆಲಿವರಿ. ನಾನು ಸ್ನಾನನೇ ಮಾಡ್ಕೊಬಿಟ್ಟೆ. ಯಾರು ಯಾವುದು ಅವ್ರ ಮನೇನ ಅದು ನೋಡಿ. ಅಯ್ಯೋ ಹಂಗೆಲ್ಲ ಹೇಳ್ಬಾರ್ದು ನಡಿ, ಅಂಕಲ್ ಅನ್ಬೇಕು ನೋಡಿ. ನಡಿ ಸುಬ್ಬಿ ತಿಟ್ಟೆ ಸುಬ್ಬಿ ಓದೆ ತಿಂತ್ಯಾ ಎಷ್ಟು ಕಸ ಕೈಸು ರೂಮಲ್ಲಿದ್ದು. ನಮ್ಮನೇಲಿ ಇದ್ರೆ ಒಂಥರ ಫಿಕ್ಸ್ಡ್ ರುಟೀನ್. ಇದು ಈ ಟೈಮ್ಗೆ ಈ ಕೆಲಸ ಆಗಬೇಕು, ಆ ಟೈಮ್ಗೆ ಈ ಕೆಲಸ ಆಗಬೇಕು, ಬೆಳಗ್ಗೆ ಎದ್ದೇಳ್ತಾ ಮನೆ ಒರೆಸ್ಕೊಬಿಡಬೇಕು, ಎಲ್ಲ ಫಿಕ್ಸ್ಡಾಗಿರುತ್ತೆ. ನಮ್ಮ ಮಮ್ಮಿ ಮನೇಲಿ ಇದ್ರೇ ನಾನು ಸಿಕ್ಕಾಪಟ್ಟೆ ಲೇಸಿಯಾಗಿರ್ತೀನಿ. ನಾನೇ ಅಂತಲ್ಲ, ಎಲ್ಲರೂ ಅಷ್ಟೇ ಅನಿಸುತ್ತೆ.
ಈ ಸನ್ಸೆಟ್ನ ತುಂಬ ಮಿಸ್ ಮಾಡ್ಕೊತಿದ್ದೆ. ಇಟ್ಸ್ ನೈಸ್. ಒಂದು ಸ್ವಲ್ಪ ಆಚೆ ಕೂತ್ಕೊಳ್ಳೋಣ, ಚೆನ್ನಾಗಿ ಕೂಗಲಿ. ಬೇಳೆ ಸಾರು ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಕ್ವಿಕ್ಕಾಗಿ ಬೇಳೆ ಸಾರು ಮಾಡಿ ಮುಗಿಸ್ಬಿಡ್ಬೇಕು. ಐ ಹೇಟ್ ಕ್ಯಾಟ್ಸ್. ಇದು ಬಂದು ದೂರ್ತಾ ಇರುತ್ತೆ. ಎಷ್ಟು ಚೆನ್ನಾಗಿ ಅನಿಸುತ್ತೆ. ಆದರೂ ಬೇಸಿಗೆ ಆಗಿರೋದ್ರಿಂದ ಇದೆಲ್ಲ ಒಂದು ಸ್ವಲ್ಪ ಒಣಗಿರೋ ಥರ ಕಾಣಿಸುತ್ತೆ. ಯೂಶ್ವಲಿ ಮಳೆಗಾಲದಲ್ಲೆಲ್ಲ ಸಿಕ್ಕಾಬಡೆ ಚೆನ್ನಾಗಿರುತ್ತೆ. ಕಾಲು ಸಿಕ್ಕಾಬಡೆ ಕೊರಿಯುತ್ತೆ, ಹಂಗೆ ಜುಮ್ ಅಂತ ಇಕ್ಕುತ್ತೆ. ಅದಕ್ಕೆ ಈ ಸ್ಲಿಪ್ಪರ್ಸ್ನ ಆರ್ಡ್ರ್ ಮಾಡಿದ್ದೆ. ಲೆಟ್ಸಿ ಹೆಂಗಿದೆ ನೋಡೋಣ ಬನ್ನಿ. ಚೆನ್ನಾಗೇನೆ ಇದೆ. ಒಂದು ಸೈಜ್ 4 ಆರ್ಡರ್ ಮಾಡಿದ್ದೆ. ಕಾಲು ಹಾಕೊಂಡು ನೋಡ್ತೀನಿ ಹೇಗಿದೆ ಅಂತ. ಕಂಫರ್ಟ್ ಇದ್ದರೆ ಇಟ್ಕೊಳ್ಳೋದು, ಇಲ್ಲಿ ರಿಟರ್ನ್ ಮಾಡೋದು, ಏನೋ ಒಂದು ಮಾಡೋದು. ಸಾಕು, ಕರೆಕ್ಟಾಗಿದೆ, ಕಂಫರ್ಟಬಲ್. ನಮ್ಮನೇಲಿ ಗ್ರ್ಯಾನೈಟ್ ಆಗಿರೋದ್ರಿಂದ ಕಾಲು ನನಗೆ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಜುಮ ಅನ್ನುತ್ತೆ. ಹೆಂಗೆ ಅಂದರೆ ಒಂಥರ ಶಾಕ್ ಥರ, ವೈಬ್ರೇಷನ್ ಥರ ಆಗ್ತಿರುತ್ತೆ ಕಾಲಲ್ಲಿ. ತಣ್ಣಗೆ ಅಂತ ಅಂದ್ಕೊಂಡು ನಾನೇನು ಮಾಡಿದೆ, ಸ್ಲಿಪ್ಪರ್ಸ್ ಹಾಕ್ಕೊಂಬಿಡೋಣ ಬೆಸ್ಟು. ಸಾಕ್ಸ್ ಹಾಕೊಳ್ಳೋಣ ಅಂತ ನೋಡಿದೆ. ಸಾಕ್ಸ್ ಎಲ್ಲ ಗಲೀಜಾಗಿ ಅದೆಲ್ಲ ಏನಕ್ಕೆ ಇವಾಗ ಪಂಚಾಯಿತಿ, ಬೆಸ್ಟ್ ಒಂದು ಮನೆಗೆ ಅಂತಲೇ ಚಪ್ಪಲಿ ತೊಗೊಂಡು ಹಾಕ್ಕೊಬಿಡೋಣ ಅಂಥೇಳಿ ತೊಗೊಂಡೆ. ಇದೊಂದು ಸೇಮಿಯಾ ಥರ ಬರುತ್ತಲ್ಲ, ಅದನ್ನು ತಂದಿದ್ರು. ತಿನ್ನೋಣ. ಯಮ್ಮಿ. ತುಂಬ ದಿವಸ ಆಯಿತು. ಆ್ಯಕ್ಚುಲಿ ಇದು ನಮ್ಮ ಮಮ್ಮಿಗೆ ತುಂಬ 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 ಫೇವ್ರೆಟ್ ಇದು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್. ಲಾಟ್ಸ್ ಆಫ್ ಲವ್. ಬಾಯ್.